ಹಲವಾರು ರೀತಿಗಳಲ್ಲಿ ಸಾಂಬಾರ್ ಮಾಡಬಹುದು ಅಂಡ್ ಒಂದೊಂದು ರೀತಿಗೆ ಒಂದೊಂದು ರುಚಿ. ಒಂದು ಸಿಂಪಲ್ ಟ್ರಿಕ್ ಯೂಸ್ ಮಾಡಿ ಬೆಂಗಳೂರಿನ ಹೋಟೆಲ್ ಶೈಲಿಯ ಟಿಫಿನ್ ಸಾಂಬಾರ್ ಹೇಗೆ ಸುಲಭವಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂಡ್ ಇದನ್ನ ಮಾಡಿದ್ರೆ ನೀವು ಕೂಡ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆ ಅಂತ ಗೊತ್ತಲ್ಲ. ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದರೊಳಗೆ ನೆನೆಸಿಟ್ಟಿರುವಂತಹ ಬೇಳೆ ಸೇರಿಸ್ಕೋಬೇಕು. ಆಮೇಲೆ ಸಾಂಬಾರ್ ಈರುಳ್ಳಿ ಟೊಮೆಟೊ ಹಾಗೂ ಬೆಳ್ಳುಳ್ಳಿಯ ಜೊತೆ ಯಾವ್ದಾದ್ರು ಒಂದು ತರಕಾರಿ ಇದ್ರೆ ನಡೆಯುತ್ತೆ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್ ಹಾಗೂ ನುಗ್ಗೆಕಾಯಿ ತಗೊಂಡಿದೀನಿ. ನೀವು ನಿಮ್ಗೆ ಇಷ್ಟ ಇರೋ ತರಕಾರಿಗಳು ತಗೋಬಹುದು. ಸೊ ಇದ್ರ ಜೊತೆಗೇನೆ ಸ್ವಲ್ಪ ನೀರು ಹಾಗೂ ರುಚಿಗೆ ತಕ್ಕ ಹಾಗೆ ಉಪ್ಪು ಸೇರಿಸಿ 1-2 ವಿಸಿಲ್ ಹೊಡಿಸ್ಕೊಂಡು ಇದನ್ನ ಪಕ್ಕಕ್ಕೆ ಇಡಬೇಕು. ಸೊ ಆಗ್ಲೇ ಹೇಳಿ ಟ್ರಿಕ್ ಏನಂದ್ರೆ ಯಾವ ಸಾಂಬಾರ್ ಪುಡಿ ಬೇಕಾದ್ರೂ ತಗೊಳ್ಳಿ, ಅದರೊಟ್ಟಿಗೆ ಸೇಮ್ ಕ್ವಾಂಟಿಟಿಯ ತೆಂಗಿನಕಾಯಿನೂ ತಗೋಬೇಕು. ಅದೇ ಟ್ರಿಕ್. ಆಮೇಲೆ ಸ್ವಲ್ಪ ಅರಿಶಿನ, ಹಿಂಗು ಹಾಗೂ ಬೆಲ್ಲ ಹಾಕಿ ಪ್ರೆಷರ್ ಪೂರ್ತಿ ರಿಲೀಸ್ ಆದ್ಮೇಲೆ ಇದನ್ನು ನೀಟಾಗಿ ಸ್ಮೂತ್ ಆಗಿ ರುಬ್ಕೊಂಡು ಇದರೊಳಗೆ ಹಾಕಿ ಆಮೇಲೆ ಬೇಕಾಗಿರೋಷ್ಟು ನೀರು ಹಾಗೂ ಹುಣಸೆ ರಸ ಹಾಕಿ ಕುದಿ ಬಂದ ಮೇಲೆ ಪಕ್ಕಕ್ಕಿಡಿ. ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ಸಾಸಿವೆ, ಸಾಂಬಾರ್ ಈರುಳ್ಳಿ, ಒಣಮೆಣಸು ಹಾಗೂ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡು ಇದರೊಳಗೆ ಸೇರಿಸಿ. ಅಷ್ಟೇ, ಮುಗೀತು. ಇದು ಬೇರೆ ಇಡ್ಲಿ, ದೋಸೆಗೆ ಮಾತ್ರ ಅಲ್ಲ, ಅನ್ನದ ಜೊತೆನೂ ಸೂಪರ್ ಆಗಿರುತ್ತೆ. ಸೊ ಈ ಸಿಂಪಲ್ ಟ್ರಿಕ್ ಯೂಸ್ ಮಾಡಿ ಸಾಂಬಾರ್ ಮಾಡ್ಬಿಟ್ಟು ಅದ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಪೇಜ್ ನ ಈಗಲೇ ಫಾಲೋ ಮಾಡಿ. ಥ್ಯಾಂಕ್ ಯು.